ನಮ್ಮ ಸಂಕಲ್ಪಗಳು, ನಮ್ಮ ಶ್ರೇಷ್ಠ ಸಂಕಲ್ಪಗಳು ಎಲ್ಲಿ ಬೇಕಾದ್ರೆ ಇಲ್ಲಿ ಹೋಗ್ತದೆ, ಅಲ್ಲಿ ಇದನ್ನು ನೋಡ್ಕೊಂಡು ಇಲ್ಲಿ ಬರ್ತದೆ. ಈಗ ಯಾರು ಸಂಜಯ್ ಎದ್ದಿದ್ದಾರ ಮಹಾಭಾರತದಲ್ಲಿ, ಸಂಜಯ್ ಏನು ಮಾಡ್ತಿದ್ದ, ಧೃತರಾಷ್ಟ್ರನಿಗೆ ಕೇಳ್ತಿದ್ದ, ಅವ್ನು ಏನು ನಡೆದದ ಹೇಳಂದ್ರೆ ಅವ್ನು ಹಿಂಗೆ ಕುಂತ ನೋಡ್ತಾನೆ, ಹಿಂಗೆ ನಡೆದದ ಅಂತ ಹೇಳ್ತಾನೆ. ಯಾಕೆ ಅವನಿಗೆ ಗೊತ್ತಾಗಲಿಲ್ಲ ಧೃತರಾಷ್ಟ್ರನಿಗೆ? ಅವನು ಯಾರು? ಧೃತರಾಷ್ಟ್ರ ತಾನೆ, ಅವನು ದುರ್ಯೋಧನ ತಂದೆ. ಅವನಿಗೆ ಅವನೇ ನೋಡ್ಬೋದಾಗಿತ್ತಲ್ಲ, ಯಾಕೆ ಅವನಿಗೆ ಯಾಕೆ ಹಚ್ಚದ? ವಿಚಾರ ಮಾಡಿರಿ. ಅವನು ನೋಡಕ್ಕೆ ಆಗುದಿಲ್ಲ, ಯಾಕೆ? ಪುತ್ರ ವ್ಯಾಮ ಮಾಡಿದೆ. ಅದಕ್ಕೆ ಎಲ್ಲಿ ನಮ್ಮದು ಲಗಾವಿದೆ, ಎಲ್ಲೆಲ್ಲಿ ನಮ್ಮ ಮನಸ್ಸು ಹಚ್ಚಿಕೊಂಡಿದೆ ಅದನ್ನು ಬಿಡಿಸ್ಕೋಬೇಕು. ಎಲ್ಲವನ್ನು ಬಿಡಿಸ್ಕೊಂಡು ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ನಮ್ಮ ಬುದ್ಧಿಯನ್ನು ಜೋಡಣೆ ಮಾಡಿದಾಗ ಆ ಎಲ್ಲ ಶಕ್ತಿಗಳು ಕೇಂದ್ರೀಕೃತ ಆಗ್ತದೆ. ಆ ಮಾಡುವ ಸಂಕಲ್ಪ 100% ಕೆಲಸ ಕೊಡ್ತದೆ. ಏನೇನು ಹತ್ತಿದೆ? ಒಂದು ಮಗು ಹುಟ್ಟಿದ ಕೂಡಲೇ ಯಾರು ನೆನಪು ಮಾಡ್ತೀವಿ? ಹುಟ್ಟಿದಾಗ ಅಮ್ಮ, ತಾಯಿನೂ ಗೊತ್ತಿರುವುದಿಲ್ಲ. ಅಲ್ಲಿ ಹಾಸ್ಪಿಟಲ್ದಾಗ ಯಾರು ನರ್ಸ್ ಎತ್ಕೊಂಡಿರ್ತಾರೆ, ಅವರು ಭಾಳ ಪಾಲನೆ ಮಾಡಿರ್ತಾರೆ. ಒಂದು ಹಾಸ್ಪಿಟಲ್ದಾಗ 8 ದಿವಸ ಇರ್ತದೇನೋ, ಅದನ್ನು ಪಾಲನೆ ಮಾಡಿದ ಕೂಡಲೇ ಆ ನರ್ಸನು ಸಹ ಏನು ಮಾಡ್ತಾರೆ, ಅಂತ ನೂರಾರು ಮಕ್ಕಳನ್ನ ಪಾಲನೆ ಮಾಡಿರ್ತಾರೆ. ಎಲ್ಲರನ್ನೂ ಏನು ಮಾಡೋದಿಲ್ಲ, ಡ್ಯೂಟಿ ಅದ ಮಾಡ್ತಾರೆ, ಬಿಟ್ಬಿಡ್ತಾರೆ, ಮತ್ತೊಂದು ಬರ್ತದೆ, ಹಂಗೆ ಮಾಡ್ತಾರೆ. ಎಲ್ಲವನ್ನೂ ಸಹ ಮೋಹ, ಈ ಮಗುವನ್ನು ಬಿಟ್ಕೊಡಕ್ಕಾಗೋದಿಲ್ಲ ಅಂತಂದ್ರೆ ಆಗೋದಿಲ್ಲ. ಹಂಗೆ ಆ ಮಗುನೂ ಸಹ ಮೊದಲು ಏನು ಮಾಡ್ತದೆ, ಪ್ರಾರಂಭದಲ್ಲಿ ಏನು ಮಾಡ್ತದೆ, ಯಾರು ಎತ್ಕೋತಾರೆ ಅಲ್ಲಿ ಹೋಗ್ತಾರೆ, ತಾಯಿ ಎತ್ತರ ಹೆಚ್ಚು ಹೋಗ್ತದೆ, ವೈಬ್ರೇಷನ್ ಇರ್ತದೆ. ನನ್ನ ಮಗು, ತಾಯಿ ನೋಡುವಂಥ ದೃಷ್ಟಿ ಏನಿರ್ತದೆ, ಒಳಗಡೆ ಭಾವ ಏನಿರ್ತದೆ, ನನ್ನ ಮಗು ಅಂತ. ಆ ಭಾವನೆಗಳು, ಆ ಸಂಕಲ್ಪಗಳು ಮಗುವಿನ ಮೇಲೆ ಪ್ರಭಾವ ಬೀರ್ತದೆ. ಅದಕ್ಕೂ ನೋಡ್ತದೆ ನನ್ನ ತಾಯಿ ಅನ್ನೋದು ಪ್ರೀತಿ ಎಲ್ಲಿರ್ತದೆ ಅಲ್ಲಿ ಕೊಡ್ತದೆ. ಅದು ಬೆಳೆದು ದೊಡ್ಡದಾಗ್ತದೆ. ಮಗು ದೊಡ್ಡದಾದಾಗ ಆಟ ಆಡಕ್ಕೆ ಹೋಗ್ತದೆ. ಆಟ ಆಡಕ್ಕೆ ಹೋದಾಗ ಯಾರ ಜೊತೆ ಆಟ ಆಡ್ತದೆ? ಫ್ರೆಂಡ್ಸು. ಅದೇ ತಾಯಿ ಕರೀತಾಳ, ಬಾರೋ ಊಟ ಮಾಡುವರೋ ಅಂತಂದ್ರೆ, ನಾ ಆಟ ಮಾಡಿ ಬರ್ತೀನಿ. ಎಲ್ಲಿ ಪ್ರೀತಿಯಲ್ಲಿ ಹೆಂಚು ಹೋಯ್ತು. ಆ ಪ್ರೀತಿ ಗೆಳೆಯರ ಹತ್ರ ಆಟದಲ್ಲಿ ಹೆಂಚು ಹೋಯ್ತು. ನಂತರ ಬೆಳೆದು ದೊಡ್ಡವಾಗ್ತಾನೆ, ಇನ್ನೊಂದು ಸ್ವಲ್ಪ ವಿದ್ಯಾಭ್ಯಾಸದ ಕಡೆ, ಶಿಕ್ಷಕರ ಕಡೆ ಹೋಗ್ತದೆ. ಮತ್ತೆ ಬೆಳೆದು ದೊಡ್ಡವಾಗ್ತಾನೆ, ಲಗ್ನ ಆಗ್ತಾನೆ, ಎಲ್ಲಿ ಹೋಗ್ತದೆ? ಪತ್ನಿ ಮಕ್ಕಳ ಕಡೆ ಹೋಗ್ತದೆ. ಆವಾಗ ತಾಯಿ ಕಡೆ, ಉಳಿದವ್ರ ಕಡೆ ಕಡಿಮೆ ಆಗಿರ್ತದೆ, ಅಲ್ಲಿ ಹೋಗಿರ್ತದೆ. ಅಂತೂ ಪ್ರೀತಿ ಅಂತಕ್ಕಂಥದ್ದು ಏನಾಗ್ತದೆ, ಹಂಚಿ ಹೋಗ್ತದೆ. ಆಮೇಲೆ ಈ ಹರಿದು ಹೋಗಿರತಕ್ಕಂಥ ಪ್ರೀತಿ ಏನಿದೆ, ಇವೆಲ್ಲವನ್ನೂ ಇಟ್ಕೊಂಡು ನೀವು ಏನಾದ್ರೆ ಕೆಲಸ ಮಾಡುವಾಗ, ಏನ್ರಿ ಸಂಸಾರದ ಭಾರ ಇದೆ, ಕೆಲಸ ಆಗ್ತಿಲ್ಲ ಅಂತ. ಕೆಲಸ ಯಾಕೆ ಆಗ್ತಿಲ್ಲ ಅಂದ್ರೆ ಸಂಸಾರದ ಭಾರ ಅಲ್ಲ. ನಾವು ಏನೇ ಕೆಲಸ ಮಾಡಿದರೂ ಸಹ ನಾವು ಮಾಡುವ ಇದು ಏನಿದೆ, ಒಬ್ಬ ಪರಮಾತ್ಮ ತಂದೆಯನ್ನ ನೆನಪು ಮಾಡಿಕೊಂಡು ಶಕ್ತಿಯನ್ನ ಕ್ರೋಢೀಕರಿಸಿ ಕೆಲಸ ಆಗ್ತದೆ. ಆದರೆ ಆ ಶಕ್ತಿ ಒಂದೇ ಕಡೆ ಕೂಡೋದಕ್ಕೆ ಆಗ್ತಾ ಇಲ್ಲ. ಆ ಶಕ್ತಿಯನ್ನು ತಗೊಳ್ಳೋದಕ್ಕೆ ನಮಗೆ ಸಾಮರ್ಥ್ಯ ಬರ್ತಾ ಇಲ್ಲ. ಕಾರಣ ಇಷ್ಟೇ, ನಮ್ಮ ಪ್ರೀತಿ ಅನೇಕ ಕಡೆ ಹಂಚಿ ಹೋಗಿದೆ. ಹಣದ ಕಡೆ ಹೋಗಿದೆ, ವ್ಯಕ್ತಿಯ ಕಡೆ ಹೋಗಿದೆ, ನನ್ನ ಬಟ್ಟೆ ಕಡೆ ಹೋಗಿದೆ, ನನ್ನ ದೇಹದ ಕಡೆ ಹೋಗಿದೆ. ನಾನು ಸುಂದರ, ನಾನು ಶಕ್ತಿವಂತ, ನಾನು ಬಲಾಢ್ಯ ಇದ್ದೀನಿ, ನನಗಿಷ್ಟು ಸಂಬಂಧಿಕರಿದ್ದಾರೆ. ಆಮೇಲೆ ಅನೇಕ ತಾಯಿ, ತಂದೆ, ಅಣ್ಣ, ತಮ್ಮ, ಮಾಮ, ಕಾಕ, ಚಾಚ ಇವೆಲ್ಲ ಸಂಬಂಧಿಕರೇನಿದ್ದಾರೆ, ಅವರೆಲ್ಲರ ಕಡೆ ಮನಸ್ಸು ಹೋಗಿರೋದ್ರಿಂದ, ಆ ಛಿದ್ರ ಆಗಿರೋದ್ರಿಂದ ಹರಿದು ಹೋಗಿರ್ತಕ್ಕಂಥ ಮನಸ್ಸು ಏನೂ ಕೆಲಸ ಮಾಡೋಕ್ಕಾಗ್ತದೆ. ಒಂದು ಕೆಲಸ ಮಾಡಕ್ಕೆ ಹೋದ್ರೆ ಅದು ನೆನಪು ಬರ್ತದೆ, ಅದನ್ನು ಮಾಡಕ್ಕೆ ಹೋದ್ರೆ ಇದು ನೆನಪು ಬರ್ತದೆ. ಅದಕ್ಕೆ ಕೆಲಸ ಸಫಲತೆ ಕೊಡ್ತಾ ಇಲ್ಲ, ಸಕ್ಸಸ್ ಆಗ್ತಾ ಇಲ್ಲ. ಈ ಕಾರಣದಿಂದ ಪರಮಾತ್ಮ ನಮಗೆ ಕಲಿಸಿಕೊಟ್ಟಿದ್ದಾನೆ, ಮಕ್ಕಳೇ ನಿಮ್ಮ ದೇಹವನ್ನು ಮರೀರಿ. ದೇಹ ಮರೆಯುವುದು ಅಂದ್ರೆ ಎಲ್ಲರೂ ಚಪ್ಪಾಳೆ ತಟ್ಟಿ ಸ್ವಾಗತಿಸಿ. ಅದಕ್ಕೆ ಹರಿದು ಹೋಗಿರತಕ್ಕಂಥ ಎಲ್ಲ ಈ ಸಂಬಂಧಗಳನ್ನ ಮರಿಬೇಕು. ದೇಹ ಮರಿಬೇಕು, ದೇಹದ ಸಂಬಂಧಿಕರನ್ನ ಮರಿಬೇಕು. ಎಲ್ಲ ಬುದ್ಧಿಯನ್ನ ಒಬ್ಬ ಪರಮಾತ್ಮ ತಂದೆಯ ಜೊತೆಗೆ ಜೋಡಣೆ ಮಾಡಬೇಕು. ಸರಳದನೋ ಕಠಿಣದಲ್ಲಿ? ಸರಳ ಅದ. ಸಂಬಂಧಿಕರನ್ನು ಮರೆಯೋದು ಕಠಿಣ ಅದ. ಅದನ್ನು ಪರಮಾತ್ಮ ಈ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ಕಲಿಸಿಕೊಡ್ತಾನೆ. ಹೆಂಗ? ನಿಮ್ಮನ್ನು ನೀವು ಅರ್ಥಕೊಂಡ್ಬಿಟ್ರೆ ಅದು ತಾನೇ ಮರೀತದೆ. ಆದ್ದರಿಂದ ನಾನು ಯಾರು ಅಂತಕ್ಕಂಥದ್ದನ್ನು ಇಲ್ಲಿ ಕಲಿಸಿಕೊಡ್ತಾನೆ. ನಾನು ಆತ್ಮ ಅಂದ್ರೆ ಏನು ಅನ್ನೋದು ನಿಮಗೆಲ್ಲ ಇಲ್ಲಿ 7 ದಿವಸದ ಪಾಠಗಳಲ್ಲಿ ಕಲಿಸಿಕೊಡ್ತಾರೆ. ಅದಕ್ಕೆ ಈಗ ಅಕ್ಕವ್ರು ಬಂದಿದ್ದಾರೆ, ಅಕ್ಕವ್ರು ಬರೋ ತನಕ ಅಂತ ನನಗೆ ಹೇಳಿದ್ರು. ಈಗ ಅಕ್ಕವ್ರು ಬಂದಿದ್ದಾರೆ.
ಅದಕ್ಕೆ ಈ ಪ್ರೀತಿ ಅಂತಕ್ಕಂಥ ಏನು ವಿಷಯ ಇದೆ ಬಹಳ ಮಹತ್ವದ್ದಿದೆ. ಪ್ರೀತಿ ಎಲ್ಲೆಲ್ಲಿ ಹೋಗಿದೆಯೋ ಅದನ್ನೆಲ್ಲವನ್ನು ಕಡಿದು ಹಾಕಿ ಅದನ್ನು ಮುರಿದು ಅಥವಾ ಅದನ್ನು ಆ ಪ್ರೀತಿಯ ಒಂದು ಸಂಬಂಧಗಳನ್ನು ಕಳಿಸಿ ಒಬ್ಬ ತಂದೆಯ ಜೊತೆಗೆ ನಾವು ಬುದ್ಧಿಯನ್ನು ಜೋಡಿಸಿದಾಗ ಆ ಶಕ್ತಿ ನಮ್ಮಲ್ಲಿ ಬರ್ತದೆ. ನೋಡ್ರಿ, ನೀವು ಸಾವಿರಾರು ಮಂದಿ ಮಧ್ಯದಲ್ಲಿ ಒಂದೇನೋ ಎಲೆಕ್ಷನ್ ನಡೆದದನೋ ಜಾತ್ರೆ ನಡೆದದನೋ ಹಿಂಗೆ ಹೋಗ್ತೀರಿ, ಹೋಗಿ ನಿಂತು ಹಿಂಗೆ ನೋಡ್ತಿರ್ತೀರಿ. ಅದ್ರಾಗ ಒಬ್ಬ ನಿಮ್ಮ ಸಂಬಂಧಿ ಒಬ್ಬ ಅಲ್ಲಿ ಬರ್ತಿರ್ತಾನೆ. ಸಾವಿರಾರು ಮಂದಿ ಎಷ್ಟೇ ಸುಂದರರಿರ್ಬೋದು, ಎಷ್ಟೇ ಭಾರಿ ಏನೆಲ್ಲ ಇರ್ಬೋದು, ನಟರೇ ಇರ್ಬೋದು, ದೊಡ್ಡವರು, ಅವ್ರು ನೋಡಂಗಿಲ್ಲ. ನೀವು ಯಾರು ಅಂತ ಕಾಣ್ತಾರೆ ಅವ್ರೆ, ನಮ್ಮ ಹುಡುಗ ಬಂದದ್ದು ನೋಡ್ರಿ ಅಂತ. ಯಾಕೆ ಅದನ್ನೇ ಆ ಕಡೆ ಯಾಕೆ ಹೋಯ್ತು ಲಕ್ಷ? ಏನಿದೆ ಅಲ್ಲಿ? ಇವನು ನನ್ನ ಸಂಬಂಧಿ ಅಂದಾಗ ನಮ್ಮ ದೃಷ್ಟಿ, ನಮ್ಮ ಲಗವೆಲ್ಲಿ ಹೋಗ್ತದೆ, ಅಲ್ಲಿ ಹೋಗ್ತದೆ. ಅದಕ್ಕಾಗಿ ಈ ಸಂಬಂಧ ಅನ್ನತಕ್ಕಂಥದ್ದರಿಂದ ನಮಗೆ ಒಬ್ಬ ವ್ಯಕ್ತಿ ನೆನಪು ಬಹಳ ಜೋರಾಗಬೇಕು. ಎರಡನೇದು, ಒಬ್ಬ ವ್ಯಕ್ತಿ ನೆನಪು ಪದೇ ಪದೇ ಯಾಕೆ ಬರ್ತದೆ ಅಂದ್ರೆ ಒಂದು ಸಂಬಂಧದಿಂದ ಬರ್ತದೆ, ಇನ್ನೊಂದು ಪ್ರೀತಿಯಿಂದ. ಯಾರು ನಮ್ಮನ್ನು ಹೆಚ್ಚು ಪ್ರೀತಿ ಮಾಡ್ತಾರೋ ಸಮಾಜದಲ್ಲಿ ಅವರು ನೆನಪು ಬರ್ತದೆ. ನಿಮಗೆ ಬಹಳ ಪ್ರೀತಿ ಕೊಟ್ಟರೆ ಅವ್ರು ಇರ್ತಾರಲ್ಲ, ಬೇಕಾದಷ್ಟು ಮಂದಿ ಇರಲಿ, ಅವ್ರು ನನಗೆ ಬಹಳ ಪ್ರೀತಿ ಕೊಟ್ಟಿದ್ದಾರೆ, ಅವ್ರು ನೆನಪು ಬರ್ತದೆ. ಮೂರನೇದಾಗಿ ಆ ವ್ಯಕ್ತಿ ನೆನಪು ಯಾವಾಗ ಬರ್ತದೆ ಅಂದರೆ ಅವರಿಂದ ನಾವೇನಾದರೂ ಪ್ರಾಪ್ತಿಯನ್ನು ಮಾಡಿಕೊಂಡಾಗ, ನಮಗೇನೋ ಒಂದು 10,000 ರೂಪಾಯಿ ಕೊಟ್ಟರು, 1,00,000 ರೂಪಾಯಿ ಕೊಟ್ಟರು, ನಮಗೆ ಆಗದೇ ಇರತಕ್ಕಂಥ ನಮ್ಗೆ ತೊಂದರೆ ಆದಾಗ ನಮಗೆ ಭಾಳ ಸಹಾಯ ಮಾಡಿದ್ರಂದ್ರೆ ಆ ಪ್ರಾಪ್ತಿಯ ಆಧಾರದಿಂದ ಆ ವ್ಯಕ್ತಿಯ ನೆನಪು ಬರ್ತದೆ. ಒಂದು ಸಂಬಂಧದಿಂದ ನೆನಪು ಬರ್ತದೆ, ಇನ್ನೊಂದು ಏನು ಕೇಳಿದ್ರಿ, ಮೂರು. ಒಂದು ಸಂಬಂಧ ಇದ್ದಾಗ ನೆನಪು ಬರ್ತಾನೆ, ಮತ್ತೊಂದು ಪ್ರೀತಿ ಇದ್ದಾಗ ನೆನಪು ಬರ್ತದೆ, ಇನ್ನೊಂದು ಪ್ರಾಪ್ತಿಯ ಆಧಾರ, ಅವ್ರು ಏನಾದರೂ ನನಗೆ ಕೊಟ್ಟಿದ್ದರಂದ್ರೆ ಅದರ ಆಧಾರದಿಂದ ನೆನಪು ಬರ್ತದೆ. ಹಾಗಾದರೆ ಇವನ್ನೆಲ್ಲ ಆ ವ್ಯಕ್ತಿಗಳು ನೆನಪು ಬರ್ತಾರೆ, ಹೆಂಗೆ ಮರೆಯುವುದ್ರಿ ಅಂತ ಪ್ರಶ್ನೆ ಕೇಳ್ತೀವಿ. ಯಾಕೆಲ್ಲವನ್ನು ಮರೆತು ಒಬ್ಬ ತಂದೆಯ ಜೊತೆಗೆ ಬುದ್ಧಿಯೋಗ ಜೋಡಣೆ ಮಾಡಬೇಕಾಗಿತ್ತಂದ್ರೆ ಈ ಪ್ರೀತಿ ಕೊಟ್ಟವರು ಸಮಾಜದಲ್ಲಿ ಬಹಳ ಇದ್ದಾರೆ. ಮತ್ತು ನಮಗೆ ಪ್ರಾಪ್ತಿ ಮಾಡಿದವರು ಏನೇನೋ ಯಾರ್ಯಾರು ಏನೇನೋ ಕೊಟ್ಟಾರ ಅವ್ರನ್ನು ಮರೆಯೋಕ್ಕಾಗ್ತಾ ಇಲ್ಲ. ಮತ್ತೆ ಪ್ರೀತಿ ಕೊಟ್ಟವರು ಇದ್ದಾರೆ, ಸಂಬಂಧಿಕರು ಬಹಳ ಮಂದಿ ಇದ್ದಾರೆ, ಅವ್ರನ್ನೂ ಮರೆಯೋಕ್ಕಾಗ್ತಿಲ್ಲ. ಅದಕ್ಕೆ ಪರಮಾತ್ಮ ತಂದೆ ಹೇಳೋದೇನು, ಸರ್ವ ಸಂಬಂಧವನ್ನು ನನ್ನ ಜೊತೆಗೆ ಏನು ಮಾಡಿ, ತಂದೆ ನೀನು, ತಾಯಿ ನೀನು, ಬಂಧು ನೀನು, ಎಲ್ಲ ಸಂಬಂಧವು ನೀನೇ ಅಂದಾಗ ಅವೆಲ್ಲ ಆಟೋಮೆಟಿಕ್ ಏನಾಗ್ತದೆ, ಆ ಪರಮಾತ್ಮನ ಸಂಬಂಧದಲ್ಲಿ ಬಹಳಷ್ಟು ಶಕ್ತಿ ಬರ್ತದೆ. ಆವಾಗ ಇದು ಆಟೋಮೆಟಿಕ್ ಮರೀತದೆ. ಅಲ್ಲಿ ಪ್ರಾಪ್ತಿ ಆದಾಗ ಇದನ್ನು ಮರೀತದೆ, ಹೆಚ್ಚು ಸಿಕ್ಕಾಗ ಒಂದು ಅವಾಗ ನಾವು ಪರಮಾತ್ಮನ ನೆನ್ಕೊಳ್ಳೋದಕ್ಕೆ ಸಹಜ ಆಗ್ತದೆ. ಹೀಗೆ ಮೊಟ್ಟ ಮೊದಲು ನಾವು ಏನು ಮಾಡಬೇಕು, ಇದನ್ನು ಅರ್ಥ ಮಾಡಿಕೊಂಡು ಸಂಕಲ್ಪದ ಆಧಾರದಿಂದ ನಾವು ಸೃಷ್ಟಿಯನ್ನು ಪರಿವರ್ತನೆ ಮಾಡಬಹುದು, ಬೇಕಾದ್ದು ಮಾಡಬಹುದು. ಸಂಕಲ್ಪ ಸೃಷ್ಟಿ ಅಂತ ಹೇಳ್ತಾರಲ್ಲ, ಹಂಗ ಈ ಸಂಕಲ್ಪ ಏನು ಮಾಡಬೇಕು, ಅದರ ವೇಗ ಹೆಂಗಂದ್ರೆ ಬರೀ ನಾವು ಇದು ಒಳ್ಳೆಯ ಕೆಲಸ ಆಗಲಿ ಅಂದ್ರೆ ಆಗೋದಿಲ್ಲ. ಅದರ ಹಿಂದೆ ಬಹಳಷ್ಟು ಶ್ರಮ ಇದೆ. ಒಂದು ಬೀಜ ಹಾಕಿದ ಕೂಡಲೇ ಅದು ಬೆಳೆದು ವೃಕ್ಷ ಆಗೋದಿಲ್ಲ, ಮರ ಆಗೋದಿಲ್ಲ. ಏನು ಮಾಡಬೇಕು, ಅದಕ್ಕೆ ಗೊಬ್ಬರ ಹಾಕಬೇಕು, ನೀರು ಹಾಕಬೇಕು, ಬೆಳೆಸಬೇಕು, ಬಹಳಷ್ಟಿದೆ. ಹಾಗೆ ನಾವು ಯಾವುದೇ ಸಂಕಲ್ಪ ಮಾಡಿದರೆ ಅದು ಯಾವ ರೀತಿಯಾಗಿ ಅದು ಬೆಳಿಬೇಕು ಅಂತಂದರೆ ಶುದ್ಧ ಸಂಕಲ್ಪ ಇರಬೇಕು, ಅದಕ್ಕೆ ಒಳ್ಳೆ ವಿಚಾರ ಇರಬೇಕು, ಶುಭ ಸಂಕಲ್ಪ ಇರಬೇಕು, ಶುಭ ಭಾವ ಇರಬೇಕು, ಇನ್ನೊಬ್ಬರ ಪ್ರತಿಯಾಗಿ ಶುಭ ಭಾವನೆ ಇರಬೇಕು. ಆಗ ಅದು ಸಂಕಲ್ಪ ಬೆಳೀತದೆ, ಶಕ್ತಿಶಾಲಿ ಇರ್ತದೆ. ನೀವೇನಂತಿರೋದು ಕೆಲಸ ಕೊಡ್ತದೆ. ಆದ್ದರಿಂದ ಸಾಕಷ್ಟು ಈಗಾಗಲೇ 2 ಗಂಟೆವರೆಗೂ ತಾವು ವೇಟ್ ಮಾಡಿದಿರಿ. ತಮ್ಮೆಲ್ಲರಿಗೂ ಧನ್ಯವಾದಗಳು. ಅಕ್ಕವ್ರು ಬಂದರೆ ಅಕ್ಕವ್ರ ಮುಖಾಂತರ ಸುವಿಚಾರಗಳನ್ನು ಕೇಳೋಣ. ಓಂ ಶಾಂತಿ.